ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ನೈಸರ್ಗಿಕ ನಾಗಬನವನ್ನು ನಿಮಗೆ ತೋರಿಸ್ತೀನಿ. ಇದು ಪೇತ್ರಿ ಕರ್ಜೆಯ ಆಸುಪಾಸು ಇರುವಂಥ ಒಂದು ನಾಗಬನ. ಸಾಮಾನ್ಯ ರಸ್ತೆ ಬದಿಯಲ್ಲೇ ಇದೆ. ಆದರೆ ಇದರ ಒಂದು ವಿಶೇಷತೆಯನ್ನು ನಾನು ನಿಮಗೆ ಹೇಳಬೇಕು. ಈ ಎಲ್ಲ ಕಡೆ ಕಾಂಕ್ರೀಟೀಕರಣ, ನಾಗಬನ ಜೀರ್ಣೋದ್ಧಾರ, ಕಾಂಕ್ರೀಟೀಕರಣ ಆಗ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಇಲ್ಲೊಂದು ಬದಲಾವಣೆ ನೋಡಿ. ಇಲ್ಲಿ ಆ ಕಾಂಕ್ರೀಟೀಕರಣಕ್ಕೆ ಒತ್ತು ಕೊಡದೆ ನಾಗಬನವನ್ನು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಒಂದು ದೈತ್ಯ ಮರ ಇದೆ. ವಿವಿಧ ಬಗೆಯ ಕಾಡು ಮರಗಳನ್ನು ಇಲ್ಲಿ ಕಾಣಬಹುದು ನಾಗಬನದಲ್ಲಿ. ನೋಡಿ, ಇದೊಂದು ಜಾತಿಯ ಮರ, ಇದೊಂದು ಜಾತಿಯ ಮರ, ಇದೆಲ್ಲ ಕಾಡುಗಳಲ್ಲಿರುವಂಥ ಮರಗಳೇ. ನಿಮಗೆ ವಾಹನದ ಶಬ್ದ ಆಚೀಚೆ ಹೋಗೋದು ಕೇಳ್ತಾ ಇರ್ಬೋದು. ಆದರೆ ಈ ಪರಿಸರ ಒಂದು ಹಾಡಿಯ ನಡುವೆ ಇದೆ ನೋಡಿ. ನಾನು ಶೂವನ್ನು ತೆಗೆದು ದೂರದಲ್ಲಿಟ್ಟು ಖಾಲಿ ಕಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದೇನೆ. ಯಾಕಂದರೆ ನಾಗಬನದ ಪಾವಿತ್ರ್ಯತೆಯನ್ನು ನಾವು ಕೆಡಿಸೋದು ಬೇಡ. ಜನರ ನಂಬಿಕೆಗಳಿಗೂ ನಾವು ಹಾನಿ ಮಾಡಬಾರ್ದು. ಆ ಉದ್ದೇಶದಿಂದ ನಾನು ಈ ನಾಗಬನದೊಳಗೆ ಬರ್ತಾ ಇದ್ದೇನೆ. ಇಲ್ಲಿ ನೋಡಿ, ಕಾಂಕ್ರೀಟೀಕರಣ ಆಗದಿರುವಂತಹ ಒಂದು ನೈಸರ್ಗಿಕ ನಾಗಬನ ಎಷ್ಟು ಪ್ರಶಸ್ತವಾಗಿದೆ, ಎಷ್ಟು ಶಾಂತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಿಲ್ಲಿ. ಇಂಥ ನಾಗಬನಗಳಲ್ಲಿಯೇ ನಾವು ಪೂಜಿಸುವಂಥ ನಾಗ ಚೈತನ್ಯ ಶಕ್ತಿ ಇರೋದಕ್ಕೆ ಸಾಧ್ಯ. ಅದು ಯಾವುದೇ ಕಾಂಕ್ರೀಟೀಕರಣದ ಒಳಗೆ, ಗೌಜಿ ಗದ್ದಲದ ಒಳಗೆ, ಆಧುನಿಕ ಕಟ್ಟಡದ ಒಳಗೆ ಇರುವ ಸಾಧ್ಯತೆ ಇಲ್ಲ ಅಂತ ನನಗನ್ನಿಸ್ತದೆ. ಇಲ್ಲಿ ನೋಡಿ, ಇದು ಯಾರ ನಾಗಬನನೂ ಗೊತ್ತಿಲ್ಲ. ಆದರೆ ಇವರ ಒಂದು ಆಲೋಚನೆ ಹೇಗಿದೆ ನೋಡಿ. ಚೂರು ಇಲ್ಲಿ ಪರಿಸರವನ್ನು ನಾಶ ಮಾಡಿಲ್ಲ. ಅದರ ಬದಲಿಗೆ ಒಂದು ಪೀಠದ ಮಾದರಿಯಲ್ಲಿ ಸಣ್ಣದಾದ ಒಂದು ಇದನ್ನು ಕಟ್ಟಿ, ಅದು ಕೂಡ ಕೆಂಪು ಕಲ್ಲಿನಿಂದ ಕಟ್ಟಿದ್ದಾರೆ. ಅದರಲ್ಲಿ ಒಂದು 4 ನಾಗನ ಶಿಲಾ ಪ್ರತಿಬಿಂಬವನ್ನು ಇಟ್ಟಿದ್ದಾರೆ ನೋಡಿ. ಅದರಲ್ಲಿ ಒಂದು ತುಂಬ ಹಳೆಯ ಕಾಲದ ಕಲ್ಲಿದು, ಆ ನಂತರದ್ದು ಸ್ವಲ್ಪ ಇತ್ತೀಚಿನದ್ದು ಕಲ್ಲುಗಳನ್ನು ನೋಡಿ. ಸಣ್ಣ ಪೀಠ. ಈ ಪೀಠದ ಸುತ್ತಮುತ್ತದ ಒಂದು ಪರಿಸರವನ್ನು ಈಗ ನೋಡಿ, ಎಷ್ಟು ಸುಂದರವಾಗಿದೆ ನೋಡಿ. ಪೂರ್ತಿ ಮರಗಳಿಂದ ಆವೃತವಾದ ಪ್ರದೇಶ ನೋಡಿ. ನಮ್ಮ ಪ್ರಾಚೀನರು ಒಂದು ನಾಗಾರಾಧನೆಯನ್ನು ಅಥವಾ ಯಾವುದೇ ದೈವಾರಾಧನೆಯನ್ನು ಬಹಳ ದಟ್ಟವಾದ ಹಸಿರು ಪರಿಸರದೊಳಗೇ ಆರಾಧನೆ ಮಾಡ್ಕೊಳ್ತಾ ಬಂದರು, ಸ್ಥಾಪನೆ ಮಾಡಿದರು. ಯಾಕಿರ್ಬೋದು ಹೀಗೆ? ಅವರಿಗೂ ಆ ಕಾಲದಲ್ಲಿ ಗೊತ್ತಿತ್ತು, ಪ್ರಶಾಂತವಾದ ಶಾಂತವಾದ ಪರಿಸರ ಅಂದರೆ ಇಂಥ ಕಾಡು ಗುಡ್ಡಗಳೇ ಆಗಿರ್ತವೆ. ಎಲ್ಲೂ ನಗರದ ನಡುವೆ, ಹಳ್ಳಿಗಳ ನಡುವೆ ಈ ಪ್ರಶಾಂತತೆಯನ್ನು, ಈ ಶಾಂತಿಯನ್ನು ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು ಅಥವಾ ದೈವಶಕ್ತಿಯ ಅನುಭವ ನಮಗೆ ಆಗಬೇಕಂತ ಹೇಳಿದರೆ ಇಂಥ ಪ್ರಶಾಂತ ಸ್ಥಳಗಳೇ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಅಂಥೇಳಿ ಆಗಿನ ಕಾಲದ ಜನರಿಗೂ ಗೊತ್ತಿತ್ತು. ಹಾಗಾಗಿ ಅವರೆಲ್ಲ ನಮ್ಮ ದೈವಶಕ್ತಿಗಳನ್ನು, ನಾಗನನ್ನು, ದೇವರುಗಳನ್ನು ಇಂತಹ ಪ್ರದೇಶದಲ್ಲೇ ಕಲ್ಪನೆ ಮಾಡಿ ಸ್ಥಾಪಿಸಿ ಆರಾಧನೆ ಮಾಡಿಕೊಂಡು ಬಂದರು. ಅದಕ್ಕೆ ಉದಾಹರಣೆನೇ ಇದು. ಈ ಮರ ನೋಡಿ. ಈ ಮರ ಸುಮಾರು ನನ್ನ ಪ್ರಕಾರ ಒಂದು ಅಂಟುವಾಳಕಾಯಿಯ ಮರ ಇರಬೇಕು. ಇದು ಸುಮಾರು 150-200 ವರ್ಷ ಹಳೆ ಮರ ನೋಡಿ. ಇಲ್ಲಿಯ ಯಾವ ಮರಗಳನ್ನು ನಮ್ಮ ಜನರು ಮುಟ್ಟೋದಿಲ್ಲ. ನಾಗನ ಒಂದು ಪ್ರದೇಶ ಆಗಿರೋದರಿಂದ ನೋಡಿ, ಇಲ್ಲಿ ಈ ಮರ ತುಂಬ ಹಳೆ ಮರ ಸತ್ತಿದೆ ನೋಡಿ ಇಲ್ಲಿ. ಆದರೂ ಅದು ಯಥಾಸ್ಥಿತಿಯಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಆ ಬಳ್ಳಿಗಳು ನೋಡಿ, ಇಲ್ಲಿ ಬಳ್ಳಿಗಳು ಹೇಗಿದ್ದಾವೆ ನೋಡಿ. ಇಂಥ ಪರಿಸರವನ್ನು ನಾವು ಉಳಿಸ್ಕೊಳ್ಬೇಕು. ನಾಗನ ಹೆಸರಲ್ಲಾದರೂ ಇಂಥ ಪರಿಸರವನ್ನು ನಾವು ಉಳಿಸ್ಕೊಂಡಾಗ ಮಾತ್ರ ಈ ಪ್ರದೇಶದ ಸುತ್ತಮುತ್ತಲಿನ ಬಾವಿಗಳು, ಕೆರೆಗಳು, ಸರೋವರಗಳು ನೀರಿಂಗದೆ ಸಮೃದ್ಧವಾಗಿ ಹೇಗೆ ಇರ್ತಾವೋ, ಬೇರೆ ಕಡೆಗಳಲ್ಲೂ ಕೂಡ ನಾಗಬನಗಳನ್ನು ನಾವು ಉಳಿಸ್ಕೊಂಡಾಗ ಅಲ್ಲಿಯ ಪರಿಸರ ವಾಯುಮಾಲಿನ್ಯ, ಜಲಮಾಲಿನ್ಯ ರಹಿತವಾಗಿರೋದಕ್ಕೆ ಸಾಧ್ಯ. ಅದರಿಂದ ನಮಗೆ ಲಾಭ ತಾನೇ. ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಸ್ಥಿತಿ ಬಹಳ ಉತ್ತಮ ರೀತಿಯಲ್ಲಿ ಇರೋದಕ್ಕೆ ಈ ಪರಿಸರಗಳು, ಈ ಎಲ್ಲ ವೃಕ್ಷ ಚೈತನ್ಯಗಳು ನಮಗೆ ಪೂರಕವಾಗಿ, ನಮ್ಮ ಬದುಕಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ನೋಡಿ, ಇಲ್ಲಿ ಯಾವ ರೀತಿ ಚಿಟ್ಟವನ್ನು ನಾಗನಿಗೆ
ಕಟ್ಟಿ ಇಲ್ಲಿ ಆರಾಧನೆ ಆಗ್ತದೆ. ಇಲ್ಲಿ ವರ್ಷಕ್ಕೆ ಒಂದೇ ಸಲ ಆರಾಧನೆ ಆಗುವ ರೀತಿ ನಮ್ಗೆ ಕಾಣ್ತದೆ. ಅಂದರೆ ನಾಗರ ಪಂಚಮಿಯ ಒಂದು ದಿನ ಮಾತ್ರ ಇಲ್ಲಿ ಆರಾಧನೆ ನಡೀತದೆ. ಮತ್ತು ಯಾವುದೇ ದಿನದಲ್ಲಿ ಯಾವುದೇ ಆಚರಣೆಗಳು ನಡೆದ ಪುರಾವೆಗಳು ಎಲ್ಲೂ ಸಿಗೋದಿಲ್ಲ, ಕುರುಹುಗಳು ಸಿಗೋದಿಲ್ಲ. ನೋಡಿ, ಇದು ನಿಮಗೆ ಈ ವಿಚಾರವನ್ನು ತಿಳಿಸ್ಬೇಕಿತ್ತು, ಈ ಪರಿಸರವನ್ನು ನಿಮಗೆ ತೋರಿಸ್ಬೇಕಿತ್ತು. ಹಾಗಾಗಿ ನಿಮ್ಮ ನಾಗಬನಗಳನ್ನು ಇಂಥ ಸ್ಥಿತಿಯಲ್ಲೇ ಅಳಿದುಳಿದಿದ್ದರೆ ಇಂಥ ಸ್ಥಿತಿಯಲ್ಲೇ ಉಳಿಸ್ಕೊಂಡು ಕಾಪಾಡಿ. ಇದು ನಾವು ಪ್ರಕೃತಿಗೆ ಮಾಡುವಂಥ ಒಂದು ಸೇವೆ, ಇದನ್ನು ಉಳಿಸ್ಕೊಳ್ಳುವಂಥದ್ದು. ಸುಂದರವಾದ ಪರಿಸರ. ಇಲ್ಲಿ ಎಷ್ಟು ಹೊತ್ತಿದ್ರೂ ಯಾವುದೇ ನಮ್ಮ ಚಿಂತೆ ಕಾಡೋದಿಲ್ಲ ನಮಗೆ. ಈ ಪರಿಸರ ಅಷ್ಟು ನಮ್ಮನ್ನು ಸ್ವೀಕರಿಸಿಬಿಡುತ್ತೆ. ನಮಸ್ಕಾರ.